ಸತ್ಯದೇವರಾದ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಪ್ರಿಯರೇ. ಇವತ್ತಿನ ವಾಕ್ಯ ಭಾಗದಲ್ಲಿ ಮೂಡಣ ದೇಶದಿಂದ ಜೋಯಿಸರು ಪ್ರಯಾಸಪಟ್ಟು ಯೇಸು ಸ್ವಾಮಿಯನ್ನು ನೋಡಲು ಯಾಕೆ ಬಂದರು ಎಂಬುದಾಗಿ ತಿಳಿದುಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ಮೂಡಣ ದೇಶದ ಜೋಯಿಸರು ಯಾಕೆ ಬಂದರು ಎಂದರೆ ಕ್ರಿಸ್ತ ವಿರೋಧಿಗಳ ಬಾಯಿಯನ್ನು ಮುಚ್ಚಿಸಲಿಕ್ಕೆ. ಯಾಕೆಂದರೆ ಕ್ರಿಸ್ತನ ಕಾಲದಿಂದ ಇಲ್ಲಿಯವರೆಗೂ ರಕ್ಷಕನಾದ ಯೇಸು ಸ್ವಾಮಿಯನ್ನ ಅವರ ದೈವತ್ವವನ್ನು ಅಲ್ಲಗೆಳೆಯುವ ಅನೇಕ ಜನರು ಕ್ರಿಸ್ತ ವಿರೋಧಿಗಳು ಎದ್ದಿದ್ದಾರೆ. ಅವರನ್ನೆಲ್ಲ ಮೂಲೆ ಗುಂಪು ಮಾಡಿ ಯೇಸು ಸ್ವಾಮಿಯವರು ಪ್ರವಾದಿಯಿಂದ ಸೂಚಿತವಾದ ನಿಜವಾದ ಮೆಸ್ಸಿಯನು, ಯಹೂದ್ಯರ ಅರಸನು, ದೇವರು ಎಂಬುದಾಗಿ ಸಾಬೀತುಪಡಿಸಲು, ನಿರೂಪಿಸಲು ಅವರು ಬಂದರು. ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಪ್ರವಾದನೆ ಇದೆ. ಆ ಪ್ರವಾದನೆ ಏನೆಂದರೆ, ಯಾಕೋಬ ವಂಶದವರಲ್ಲಿ ನಕ್ಷತ್ರೋಪಾಯನೊಬ್ಬನು ಉದಯಿಸಿದ್ದಾನೆ, ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ ಎಂಬುದಾಗಿ ಪ್ರವಾದಿ ಸೂಚಿಸ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ಕುರಿತು. ಇವರು ಆ ನಕ್ಷತ್ರವನ್ನು ತಮ್ಮ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕಾಗಿ ಅವರು ಮೂಡಣ ದೇಶದಿಂದ ಯೇಸು ಸ್ವಾಮಿ ಹತ್ತಿರ ಬೆತ್ಲೆಹೇಮಿಗೆ ಅವರು ಬಂದದ್ದು. ಅನೇಕರು ಕ್ರಿಸ್ತ ವಿರೋಧಿಗಳು ಎದ್ದು ಯೇಸು ಸ್ವಾಮಿಯನ್ನ, ಆತನ ದೈವತ್ವವನ್ನು ಅಲ್ಲಗೆಳಿತಾ ಇದ್ದಾರೆ. ಅವರೆಲ್ಲರಿಗೂ ಉತ್ತರವಾಗಿ ಇವರು ಹೇಳ್ತಿದ್ದಾರೆ, ಪ್ರವಾದಿಯಿಂದ ಸೂಚಿತನಾದ ನಕ್ಷತ್ರೋಪಾಯನು ಈತನೇ ಎಂಬುದಾಗಿ. ಎರಡನೇದಾಗಿ ಯೇಸುವಿನ ದೈವತ್ವವನ್ನು ಅವರು ಸಾಬೀತು ಮಾಡ್ತಾ ಇದ್ದಾರೆ. ಯೇಸುವಿನ ದೈವತ್ವವನ್ನು ಪ್ರೂವ್ ಮಾಡ್ತಾ ಇದ್ದಾರೆ. ಹೇಗೆಂದರೆ ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನದಲ್ಲಿ ಅವರು ಧೂಪವನ್ನು ಅರ್ಪಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಧೂಪವನ್ನು ದೇವರಿಗೆ ಬಿಟ್ಟರೆ ಬೇರೆಯವರಿಗೆ ಹಾಕೋದಿಲ್ಲ. ಧೂಪವನ್ನು ಅರ್ಪಿಸುವಂಥದ್ದು ಅದು ದೇವರಿಗೆ ಸಂಬಂಧಪಟ್ಟದ್ದು. ಯೇಸು ಸ್ವಾಮಿಯು ದೈವತ್ವಗಳನ್ನು ನಕ್ಷತ್ರಗಳಿಂದ ಸೂಚಿತನಾಗಿ ದೇವಕುಮಾರನಾದ ಯೇಸು ಕ್ರಿಸ್ತನು ಎಂಬುದಾಗಿ ಲೋಕಕ್ಕೆ ತಿಳಿಯಪಡಿಸಲು ಅವರು ಪ್ರಯಾಣ ಬೆಳೆಸಿ ಬಂದರು. ಮೂರನೇದಾಗಿ ಜ್ಞಾನಿಗಳು ಏತಕ್ಕಾಗಿ ಬಂದರು ಎಂದರೆ, ಯೇಸು ಸ್ವಾಮಿಯಿಂದ ರಕ್ಷಣೆ ಉಂಟಾಗುತ್ತೆ, ಲೋಕ ರಕ್ಷಣೆಗೋಸ್ಕರ ಈತನು ಜನಿಸಿದ್ದು ಎಂಬುದಾಗಿ ಪ್ರಪಂಚಕ್ಕೆ ತಿಳಿಸಲು ಅವರು ಜ್ಞಾನಿಗಳು ಪ್ರಯಾಸಪಟ್ಟು ಯೇಸು ಸ್ವಾಮಿಯ ಹತ್ತಿರ ಬಂದರು. ಪ್ರಿಯರೇ, ಮೂಡಣ ದೇಶದ ಜೋಯಿಸರು ಜ್ಞಾನಿಗಳು ತಮ್ಮ ಗಂಟುಗಳನ್ನು ಬಿಚ್ಚಿ ರಕ್ತ ಬೋಳವನ್ನು ಕಾಣಿಕೆಯಾಗಿ ಕೊಡ್ತಾರೆ. ಯೇಸು ಸ್ವಾಮಿಯ ಬಲಿದಾನವನ್ನು ಅವರು ಮುನ್ಸೂಚಿಸಿ ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿಯವರು ಸರ್ವ ಲೋಕ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಕೊಡಲು, ಅನೇಕರನ್ನು ಬಿಡಿಸಿಕೊಳ್ಳಲು ಆತನು ಬಂದಿದ್ದಾನೆ ಎಂಬುದಾಗಿ ಮುಂದಾಗಿ ನಮಗೆ ತಿಳಿಸುವವರಾಗಿದ್ದಾರೆ. ಪ್ರಪಂಚಕ್ಕೆ ಸಾಕ್ಷಿ ಕೊಡ್ತಾ ಇದ್ದಾರೆ. ನಾಲ್ಕನೇದಾಗಿ ಅವರು ಧೂಪವನ್ನು ಸಮರ್ಪಿಸ್ತಾ ಇದ್ದಾರೆ. ಧೂಪವನ್ನು ಸಮರ್ಪಿಸುವುದು ಸಾಮಾನ್ಯವಾಗಿ ಯಾಜಕರ ಕೆಲಸ. ಹಳೆ ಒಡಂಬಡಿಕೆ ಪ್ರಕಾರ ಧೂಪವನ್ನು ಯಾಜಕರು ಸಮರ್ಪಿಸಬೇಕು. ಧೂಪವನ್ನು ಹಾಕುವಂಥದ್ದು ಯಾಜಕರ ಕೆಲಸ. ಆ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿಯ ಮೂಲಕ ಪ್ರತಿಯೊಬ್ಬರು ರಾಜವಂಶಸ್ಥರಾದ ಯಾಜಕರಾಗ್ತಾರೆ. ಎಲ್ಲರೂ ಧೂಪ ಸಮರ್ಪಿಸ್ತಾರೆ, ಸತ್ಯದೇವರನ್ನು ಕಂಡುಕೊಳ್ತಾರೆ, ಯೇಸು ಸ್ವಾಮಿಯನ್ನು ನಂಬಿ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಮುಂದಾಗಿ ತೋರಿಸಲಿಕ್ಕೆ ಅವರು ಪ್ರಯಾಸಪಟ್ಟು ಯೇಸು ಸ್ವಾಮಿ ಹತ್ರ ಬಂದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಕೊನೆಯದಾಗಿ ಪ್ರಿಯರೇ, ಅವರು ಯೇಸು ಸ್ವಾಮಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿ ದೇವರು, ರಕ್ಷಕನು, ನಮ್ಮನ್ನೆಲ್ಲ ರಕ್ಷಿಸುವ ಆತನು, ಆತನೊಬ್ಬನೇ ಆರಾಧನೆಗೆ ಯೋಗ್ಯನು ಎಂಬುದಾಗಿ ಪ್ರಪಂಚಕ್ಕೆ ತಿಳಿಸುವುದಕ್ಕೋಸ್ಕರ ಮೂಡಣ ದೇಶದಿಂದ ಜ್ಞಾನಿಗಳು ಬಂದು ಯೇಸು ಸ್ವಾಮಿಗೆ ಅಡ್ಡ ಬೀಳ್ತಾ ಇದ್ದಾರೆ. ಪ್ರಯಾಣ ಬೆಳೆಸಿ ಈ ಲೋಕದ, ಈ ರಾಜ್ಯದ ಯಹೂದ್ಯರ ಅರಸನಾಗಿ ಹುಟ್ಟಿರುವವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವು ನಾವು ನಮ್ಮ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದಿದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದರು. ಎರಡನೇದಾಗಿ ಆ ಕೂಸನ್ನು ಅಂದರೆ ಯೇಸು ಸ್ವಾಮಿಯನ್ನು ಕಂಡುಕೊಂಡು ನಂತರ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ನಿಜವಾದ ಲೋಕರಕ್ಷಕನಿತನು, ಮೆಸ್ಸಿಯನು, ರಾಜನು, ದೇವರು ಎಂಬುದಾಗಿ ನಿರೂಪಣೆ ಮಾಡ್ತಿದ್ದಾರೆ. ಪ್ರತಿ ಒಬ್ಬರು ಆತನಿಗೆ ಅಡ್ಡ ಬೀಳಬೇಕು. ನಾವು ಜ್ಞಾನಿಗಳು ಅಥವಾ ಜೋಯಿಸರು, ರಾಜರು ಎಂಬುದಾಗಿ ಅಲ್ಲ. ಪ್ರತಿ ಒಬ್ಬರು, ಪ್ರತಿ ಮೊಣಕಾಲು ಯೇಸು ಸ್ವಾಮಿಗೆ ಮುಂದೆ ಮೊಣಕಾಲೂರಬೇಕು. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂಬುದಾಗಿ ಅವರು ಮುಂದಾಗಿ ಲೋಕಕ್ಕೆ ತೋರಿಸಿಕೊಡುವವರಾಗಿದ್ದಾರೆ ಪ್ರಿಯರೇ. ಈ ಮೂಡಣ ದೇಶದ ಜೋಯಿಸರು ಪ್ರವಾದಿಯಿಂದ ಸೂಚಿತನಾದವನು ಈತನೇ, ಪ್ರವಾದನೆಯ ನೆರವೇರುವಿಕೆಯನ್ನು ಕುರಿತು ಮುಂದಾಗಿ ತಿಳಿಸುವವರಾಗಿದ್ದಾರೆ. ಎರಡನೇದಾಗಿ ಈತನು ದೇವರು ಎಂಬುದಾಗಿ ಸೂಚಿಸ್ತಾ ಇದ್ದಾರೆ. ಮೂರನೇದಾಗಿ ಪ್ರತಿ ಒಬ್ಬರಿಗೆ ಲೋಕರಕ್ಷಕನು ಈತನೇ ಎಂಬುದಾಗಿ ತಿಳಿಸಿಕೊಡುವವರಾಗಿದ್ದಾರೆ. ನಾಲ್ಕನೇದಾಗಿ ಆತನು ತನ್ನ ರಕ್ತದ ಮೂಲಕ ಶಿಲುಬೆಯ ಮೇಲೆ ಮರಣ ಹೊಂದುವುದರ ಮೂಲಕ ಪ್ರತಿ ಒಬ್ಬೊಬ್ಬರನ್ನು ರಕ್ಷಿಸಿ ಪ್ರತಿ ಒಬ್ಬರನ್ನು ದೇವರಿಗಾಗಿ ಯಾಜಕ ವರ್ಗದವರನ್ನಾಗಿ ಆತನು ಮಾಡ್ತಿದ್ದಾನೆ ಎಂಬುದಾಗಿ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಐದನೇದಾಗಿ ಯೇಸು ಸ್ವಾಮಿಯವರು ದೇವರು ಎಂಬುದಾಗಿ ಹೇಳಿ ಅವರಿಗೆ
ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ. ಈ ಪ್ರಪಂಚಕ್ಕೆ ಯೇಸು ಸ್ವಾಮಿ ನಿಜವಾದ ದೇವರು ಎಂಬುದಾಗಿ ನಿರೂಪಣೆ ಮಾಡಿ ಆತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದಾರೆ ಪ್ರಿಯರೇ. ಮೂಡಣ ದೇಶದ ಜ್ಞಾನಿಗಳಿಂದ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಕುರಿತು ಸ್ಪಷ್ಟವಾಗಿ ದೇವರು ನಮ್ಮೊಟ್ಟಿಗೆ ಸತ್ಯವೇದದಲ್ಲಿ ಮಾತಾಡ್ತಿದ್ದಾನೆ ಪ್ರಿಯರೇ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.